ಕೋವಿಡ್ ಸಂಕಷ್ಟದಿಂದ ಎಲ್ಲ ವಲಯಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಇದೀಗ ಬದುಕು ಕಟ್ಟಿಕೊಳ್ಳೋದೇ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೆ ಜೀವನವನ್ನು ರೂಪಿಸಿಕೊಳ್ಳುವ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೌಶಲ್ಯಾಭಿವೃದ್ಧಿಗೆ ಹಿಂದೆಂದೂ ಇಲ್ಲದಷ್ಟು ಮಹತ್ವ ಮತ್ತು ಆದ್ಯತೆಯನ್ನ ನೀಡ್ತಾ ಇದೆ. ರಾಜ್ಯದಲ್ಲಿ ಲಕ್ಷಾಂತರ ಉದ್ಯಮಗಳಿದ್ದು ಹೊಸ ತಂತ್ರಜ್ಞಾನ, ಆಧುನಿಕ ವಲಯದಲ್ಲಿ ಕೆಲಸ ಮಾಡಲು ನುರಿತ ಕಾರ್ಮಿಕರ ಅಗತ್ಯ ಅಗಾಧವಾಗಿದೆ. ಕೈಗಾರಿಕಾ ವಲಯದ ಬೇಡಿಕೆಗೆ ತಕ್ಕಂತೆ ತರಬೇತಿ ಪಡೆದ ನುರಿತ ಕಾರ್ಮಿಕರನ್ನು ಒದಗಿಸಲು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಕೌಶಲ್ಯವಿಲ್ಲದ ವ್ಯಕ್ತಿಗೆ ಬೇಡಿಕೆಯೇ ಇಲ್ಲ. ಇದನ್ನು ಮನಗಂಡಿರುವ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಯುವ ಸಮೂಹದಲ್ಲಿ ಹೊಸ ಭರವಸೆ, ಆಶಾಕಿರಣ ಮೂಡಿಸುವ ನಿಟ್ಟಿನಲ್ಲಿ ದಾಪುಗಾಲಿಟ್ಟಿದೆ. ಸ್ವಾವಲಂಬಿ ರಾಜ್ಯ ನಿರ್ಮಾಣಕ್ಕಾಗಿ ಕೌಶಲ್ಯ ಕರ್ನಾಟಕ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳು. ತಾಂತ್ರಿಕ ಜಗತ್ತಿನ ಯುಗದಲ್ಲಿ ಸ್ಪರ್ಧಾತ್ಮಕವಾಗಿ ಉಳಿದು ಬೆಳೆಯಲು ಕೌಶಲ್ಯ ಅತ್ಯಂತ ಮಹತ್ವದ್ದಾಗಿದೆ. ಜಗತ್ತಿನಲ್ಲಿಂದು ಕೌಶಲ್ಯಕ್ಕೆ ಎಲ್ಲಿಲ್ಲದ ಬೇಡಿಕೆ. ಯಾವುದೇ ರಾಜ್ಯದ ಪ್ರಗತಿಗೆ ಕೌಶಲ್ಯ ಅಳತೆಗೋಲಷ್ಟೇ ಅಲ್ಲ, ಅಭ್ಯುದಯದ ದಿಕ್ಸೂಚಿಯೂ ಆಗಿದೆ. ಎಲ್ಲ ವಲಯಗಳಿಗೂ ಇಂದು ಕೌಶಲ್ಯ ಅತ್ಯಂತ ಮಹತ್ವದ್ದಾಗಿದ್ದು, ಉದ್ಯೋಗ ಪಡೆಯಲು, ಉದ್ಯೋಗದಾತರಾಗಲು, ಸ್ವಾವಲಂಬಿ ಬದುಕು ಸಾಗಿಸಲು ಕುಶಲತೆ ರಹದಾರಿಯಾಗಿದೆ. ಕೌಶಲ್ಯ ಹಾಗೂ ಜ್ಞಾನ ದೇಶದ ಆರ್ಥಿಕ ಬೆಳವಣಿಗೆಗೆ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಚಾಲನಾ ಶಕ್ತಿಯಾಗಿದೆ. ಇದೇ ಕಾರಣದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೌಶಲ್ಯ ಅಭಿವೃದ್ಧಿಗೆ ಪ್ರತ್ಯೇಕ ಇಲಾಖೆಗಳನ್ನು ರಚಿಸಿ ವಿಶೇಷವಾಗಿ ಯುವ ಸಮೂಹಕ್ಕೆ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿವೆ. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಯುವಕ ಯುವತಿಯರಿಗೆ ಅಗತ್ಯ ತರಬೇತಿ ನೀಡಿ ಅವರಿಗೆ ಸೂಕ್ತ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರತವಾಗಿದೆ. ನಮ್ಮ ರಾಜ್ಯದ ಕೌಶಲ್ಯಾಭಿವೃದ್ಧಿ ನಿಗಮದ ಮುಖಾಂತರ ನಾವು ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆಯನ್ನು ಅನುಷ್ಠಾನ ಮಾಡುತ್ತಾ ಇತ್ತು. ಇದರಲ್ಲಿ ನೀಡುವ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮವನ್ನು ಪಡೆದು ತಾವು ಪ್ರಯೋಜನ ಪಡೆಯಬೇಕಂತ ಕೋರಿಕೊಳ್ಳುತ್ತೇನೆ. ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದ ಹಿಂದಿನ ಸಂಚಿಕೆಗಳಲ್ಲಿ ಜಿಟಿಟಿಸಿ, ಐಟಿಐಗಳಲ್ಲಿನ ಆಧುನಿಕ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳು, ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ತರಬೇತಿ ಕಾರ್ಯಕ್ರಮಗಳ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಿ. ಈ ಬಾರಿ ನಾವು ಕೌಶಲ್ಯ ಕರ್ನಾಟಕ ಅಭಿವೃದ್ಧಿ ನಿಗಮದ ಕಾರ್ಯಕ್ರಮಗಳತ್ತ ನೋಟ ಹರಿಸೋಣ. ಕೈಗಾರಿಕಾ ಕ್ಷೇತ್ರಕ್ಕೆ ಹೆಚ್ಚು ಮನ್ನಣೆ ನೀಡಿದ ರಾಜ್ಯ ಕರ್ನಾಟಕ. ಇಲ್ಲಿನ ಭೌಗೋಳಿಕ ಪರಿಸ್ಥಿತಿ, ನೈಸರ್ಗಿಕ ಸಂಪನ್ಮೂಲ, ನುರಿತ ಮಾನವ ಶಕ್ತಿ ಜೊತೆಗೆ ನೂತನ ಕೈಗಾರಿಕಾ ನೀತಿ ಕೈಗಾರಿಕಾ ಕ್ರಾಂತಿಗೆ ಪೂರಕವಾಗಿದೆ. ಇಂತಹ ಪ್ರಗತಿಪರ ರಾಜ್ಯದಲ್ಲಿ ಕೌಶಲ್ಯ ಕರ್ನಾಟಕ ಅಭಿವೃದ್ಧಿ ನಿಗಮ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಹಾಗೂ ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆಗಳ ಮೂಲಕ ಕೌಶಲ್ಯಾಧಾರಿತ ತರಬೇತಿ ನೀಡುತ್ತಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯದ ನಿರುದ್ಯೋಗ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡಿ ಉದ್ಯೋಗ ದೊರಕಿಸಿಕೊಡುವ ಒಂದು ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾಗಿದೆ. ಈ ನಿಗಮವು ಪ್ರಸ್ತುತ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಹಾಗೂ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ. ಈ ಯೋಜನೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ನೋಂದಾವಣೆಯಾಗಿರ್ತಕ್ಕಂತಹ ತರಬೇತಿ ಸಂಸ್ಥೆ ಹಾಗೂ ತರಬೇತಿ ಕೇಂದ್ರಗಳ ಮೂಲಕ ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ಒಟ್ಟು 463 ತರಬೇತಿ ಕೇಂದ್ರಗಳು ಹಾಗೂ ತರಬೇತಿ ಸಂಸ್ಥೆಗಳು ಹಾಗೂ 763 ತರಬೇತಿ ಕೇಂದ್ರಗಳು ನಮ್ಮಲ್ಲಿ ನೋಂದಾವಣೆಯಾಗಿದ್ದು, ಅವರ ಮುಖಾಂತರ 23 ವಲಯಗಳಲ್ಲಿ ಅಂದರೆ ಅಗ್ರಿಕಲ್ಚರ್, ಅಪ್ಯಾರಲ್ಸ್, ಕನ್ಸ್ಟ್ರಕ್ಷನ್ಸ್, ಲಾಜಿಸ್ಟಿಕ್ಸ್, ಟೆಲಿಕಮ್ಯುನಿಕೇಷನ್ಸ್, ಐಟಿಇಎಸ್ ಮುಂತಾದ 23 ವಲಯಗಳಲ್ಲಿ 110 ವಿವಿಧ ವೃತ್ತಿ ತರಬೇತಿಗಳಲ್ಲಿ ನಾವು ರಾಜ್ಯದ ಯುವಕ ಯುವತಿಯರಿಗೆ ಈ ತರಬೇತಿ ಸಂಸ್ಥೆಗಳ ಮೂಲಕ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ ಪ್ರಧಾನಮಂತ್ರಿ ವಿಕಾಸ ಯೋಜನೆ PMKVY ಅತ್ತ ದೃಷ್ಟಿ ಹರಿಸುವುದಾದರೆ ಇದೊಂದು ದೂರಗಾಮಿ ಮತ್ತು ಹೆಚ್ಚಿನ ಜನರಿಗೆ ಅನುಕೂಲವಾಗುವ ಯೋಜನೆ. ಯುವ ಜನತೆಗೆ ಉದ್ಯಮ ಆಧಾರಿತ ಕೌಶಲ್ಯ ತರಬೇತಿ ಪಡೆಯಲು ಅನುವು ಮಾಡಿಕೊಡುವ
ಹಾಗೂ ಉತ್ತಮ ಜೀವನೋಪಾಯವನ್ನು ಹೊಂದಲು ನೆರವಾಗುತ್ತದೆ. ಈಗಾಗಲೇ ಪೂರ್ವ ಕಲಿಕಾ ಅನುಭವ ಅಥವಾ ಕೌಶಲ್ಯ ಹೊಂದಿರುವವರನ್ನು ಪೂರ್ವ ಕಲಿಕೆಯ ಗುರುತಿಸುವಿಕೆ RPL ಅಡಿಯಲ್ಲಿ ಪ್ರಮಾಣೀಕರಿಸಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಕಲಿಕೆ ಹಂತದಲ್ಲೇ ತೊರೆದವರು, ಕೆಲಸ ಬಿಟ್ಟು ನಿರುದ್ಯೋಗಿಯಾದ ಯುವಕ ಯುವತಿಯರಿಗೆ ಈ ಕಾರ್ಯಕ್ರಮದಡಿ ಅಲ್ಪಾವಧಿ ತರಬೇತಿ ನೀಡಲಾಗುತ್ತದೆ. ಇದರ ಜೊತೆಗೆ ಮೃದು ಕೌಶಲ್ಯ, ಉದ್ಯಮಶೀಲತೆ, ಹಣಕಾಸು ಮತ್ತು ಡಿಜಿಟಲ್ ಸಾಕ್ಷರತೆಯಲ್ಲೂ ತರಬೇತಿ ನೀಡಲಾಗುತ್ತದೆ. ಈ ಯೋಜನೆಯಡಿ ಇಲ್ಲಿಯ ತನಕ 20,956 ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದ್ದು, ಇದರಲ್ಲಿ 1,500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಹಾಗೂ ಜೀವನೋಪಾಯ ಕಲ್ಪಿಸಿರುವುದು ಇದರ ವಿಶೇಷತೆಯಾಗಿದೆ. ನಿರುದ್ಯೋಗ ಬಹಳ ಕಾಡ್ತಾ ಇರತಕ್ಕಂಥ ನಮ್ಮ ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಈ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಎರಡೂ ಬಹಳ ಕಾಳಜಿಯಿಂದ ಹೆಚ್ಚಿನ ಅನುದಾನಗಳನ್ನು ಬಿಡುಗಡೆ ಮಾಡಿ, ತರಬೇತಿಯನ್ನು ನೀಡಿ, ಕೌಶಲ್ಯತೆಯನ್ನು ನಮ್ಮ ಯುವ ಜನತೆಯಲ್ಲಿ ತುಂಬಿ ಅವರಿಗೆ ಮಾರ್ಗದರ್ಶನ ಮುಂದಿನ ಜೀವನ ನಡೆಸೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ದೇಶ ಕೌಶಲ್ಯ ಭರಿತವಾದಂತಹ ದೇಶವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೇವೆ. ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ CMKKY ಶಾಲೆಗಳಿಂದ ಹೊರಗುಳಿದ ಮತ್ತು ಕೌಶಲ್ಯ ವಂಚಿತ ಯುವಕ ಯುವತಿಯರು ಕೌಶಲ್ಯದ ಕೊರತೆಯಿಂದ ಉದ್ಯೋಗ ಪಡೆಯುವುದು ಕಷ್ಟವಾಗಿದೆ. ಇಂತಹ ಯುವ ಜನತೆಯ ಸ್ವಾವಲಂಬಿ ಬದುಕಿಗೆ ಆಸರೆಯಾಗುವ ಧ್ಯೇಯೋದ್ದೇಶದಿಂದ ಅಲ್ಪಾವಧಿಯ ತರಬೇತಿ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ CMKKYನಿಂದ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಅಗತ್ಯವಿರುವ ಅಸಂಖ್ಯಾತ ಯುವ ಸಮೂಹಕ್ಕೆ ಅನುಕೂಲವಾಗಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ 1,09,763 ಅಭ್ಯರ್ಥಿಗಳಿಗೆ 102 ರೀತಿಯ ಜಾಬ್ ರೋಲ್ಗಳಲ್ಲಿ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಮುಖಾಂತರ ತರಬೇತಿ ನೀಡಲಾಗಿದೆ. 13,988 ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಹಾಗೂ ಜೀವನೋಪಾಯವನ್ನು ಕಲ್ಪಿಸಿಕೊಡಲಾಗಿದೆ. ಮುಖ್ಯವಾಗಿ ಸರ್ಕಾರಿ ಸಂಸ್ಥೆಗಳಾದ GTTC, KGTDA ಆಗ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, CPET, KSRTC ಮುಂತಾದ ನಾವು ಗೌರ್ನಮೆಂಟ್ ಸಂಸ್ಥೆಗಳಿಂದ ನಾವು ತರಬೇತಿಗಳನ್ನ ನೀಡಿ ಉದ್ಯೋಗಸ್ಥರನ್ನಾಗಿ ನಾವು ಮಾಡ್ತಾಯಿದ್ದೀವಿ. ಖಾಸಗಿ ಸಂಸ್ಥೆಗಳಿಂದನೂ ಯಾರು ಖಾಸಗಿ ತರಬೇತಿ ಸಂಸ್ಥೆಯವರು ತರಬೇತಿಯನ್ನು ಕೊಡ್ತೀವಿ ಅಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೊಂದಿ ನಾವು ತರಬೇತಿಯನ್ನು ನೀಡ್ತೇವೆ. ಆಮೇಲೆ ಸಂಪೂರ್ಣ ಈ ಒಂದು ತರಬೇತಿ ಉಚಿತವಾಗಿರುತ್ತೆ. ಮಕ್ಕಳಿಂದ ಯಾವುದೇ ರೀತಿಯ ಶುಲ್ಕವನ್ನು ನಾವು ಪಡೆದುಕೊಳ್ಳೋದಿಲ್ಲ. ತರಬೇತಿ ನೀಡತಕ್ಕಂತಹ ಖಾಸಗಿ ಸಂಸ್ಥೆಯವರಿಗೆ ನಾವು ತರಬೇತಿ ವೆಚ್ಚವನ್ನು ಸರ್ಕಾರದಿಂದ ಭರಿಸ್ತೀವಿ. ಮಕ್ಕಳು ಇದು ಯಾವುದೇ ರೀತಿಯ ವೆಚ್ಚ, ಫೀಸು ಶುಲ್ಕವನ್ನು ಕೊಡೋ ಹಾಗಿಲ್ಲ. ಉದ್ಯೋಗ ಕಳೆದುಕೊಂಡಿರುವ ವಿದೇಶಿಯರು ಸೇರಿದಂತೆ ಎಲ್ಲರನ್ನೂ ಸಂಪರ್ಕಿಸಲು ಸರ್ಕಾರ ಕೌಶಲ್ಯ ಸಂಪರ್ಕ ಅಂದರೆ ಸ್ಕಿಲ್ ಕನೆಕ್ಟ್ ಪೋರ್ಟಲ್ನನ್ನು ಆರಂಭಿಸಿದೆ. ಇದು ಕೂಡ ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಬನ್ನಿ ಈ ಕುರಿತು ನೋಡ್ಕೊಂಡು ಬರೋಣ. ಕೌಶಲ್ಯ ಸಂಪರ್ಕ ಪೋರ್ಟಲ್ ಸ್ಕಿಲ್ ಕನೆಕ್ಟ್ ಕೋವಿಡ್ ಮೊದಲ ಮತ್ತು ಎರಡನೇ ಅಲೆ ಸಂದರ್ಭದಲ್ಲಿ ಉಂಟಾಗಿರುವ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಸಲುವಾಗಿ ಕೌಶಲ್ಯ ಸಂಪರ್ಕ ಪೋರ್ಟಲ್ ಆರಂಭಿಸಲಾಗಿದೆ. ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗದಾತರ ನಡುವೆ ಸರ್ಕಾರ ಕೌಶಲ್ಯ ಸಂಪರ್ಕ ವೇದಿಕೆ ಕಲ್ಪಿಸಿಕೊಟ್ಟಿದೆ. ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ವಿವಿಧ ಪಾಲುದಾರರನ್ನು ಜೋಡಿಸುವ ಉದ್ದೇಶದಿಂದ ಜೂನ್ 29ರಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಕೌಶಲ್ಯ ಸಂಪರ್ಕ ವೇದಿಕೆಯನ್ನು ವಿದ್ಯುಕ್ತವಾಗಿ ಅಸ್ತಿತ್ವಕ್ಕೆ ತರಲಾಗಿದೆ. ಈ ವೇದಿಕೆಯಿಂದ ವಲಸೆ ಕಾರ್ಮಿಕರಿಗೂ ಹೆಚ್ಚು ಅನುಕೂಲವಾಗಲಿದ್ದು, ಈ ನಿಟ್ಟಿನಲ್ಲಿ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಕಾರ್ಯನಿರ್ವಹಿಸಲಿದೆ. ಖಾಸಗಿ ಸಹಭಾಗಿತ್ವದಡಿ ಉದ್ಯೋಗಾವಕಾಶ ಸೃಷ್ಟಿಸಲು ಇದರಿಂದ ಅನುಕೂಲವಾಗಲಿದೆ. ಜುಲೈ 15ರ ವಿಶ್ವ ಕೌಶಲ್ಯ ದಿನದಂದು ನಡೆದ ಕಾರ್ಯಕ್ರಮದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲು ಸರ್ಕಾರದ ನೀಲನಕ್ಷೆಯನ್ನು ಸಹ ಸರ್ಕಾರ ಅನಾವರಣಗೊಳಿಸಿದೆ.
ನಮ್ಮಲ್ಲಿ www.skillconnect.kaushalkar.com ಅನ್ನುವಂತಹ ಒಂದು ಪೋರ್ಟಲ್ ಇದ್ದು, ಇದು ಜಾಬ್ ಪೋರ್ಟಲ್ ಆಗಿದ್ದು, ನಿಮ್ಮ ರೆಸ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ನಿಮಗೆ ನಿಮ್ಮ ಕೌಶಲ್ಯಕ್ಕೆ ತಕ್ಕ ಹಾಗೆ ಇರ್ತಕ್ಕಂಥ ಕಂಪನಿಗಳೊಂದಿಗೆ ಸಂದರ್ಶನವನ್ನು ಏರ್ಪಡಿಸೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಮುಖಾಂತರ ಉದ್ಯೋಗದಾತರು ಹಾಗೂ ಉದ್ಯೋಗಾಕಾಂಕ್ಷಿಗಳನ್ನು ಒಂದೆಡೆ ಸೇರಿಸಿ ವರ್ಚುವಲ್ ಮೂಲಕವೂ ಉದ್ಯೋಗ ಮೇಳ ನಡೆಸಲಾಗಿದೆ. 2020-21ನೇ ಸಾಲಿನಲ್ಲಿ 32 ಉದ್ಯೋಗ ಮೇಳಗಳ ಮೂಲಕ 20,810 ಅಭ್ಯರ್ಥಿಗಳು ಭಾಗವಹಿಸಿದ್ದು, 3,776 ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿರುತ್ತದೆ ಹಾಗೂ 2021-22ನೇ ಸಾಲಿನಲ್ಲಿ 35 ಉದ್ಯೋಗ ಮೇಳಗಳ ಮೂಲಕ 25,204 ಅಭ್ಯರ್ಥಿಗಳು ಭಾಗವಹಿಸಿದ್ದು, 8,513 ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಆ ಸ್ಕಿಲ್ ಹಬ್ಗೆ ಹೋದರೆ ಅವನಿಗೆ ಅಗತ್ಯವಿರತಕ್ಕಂತಹ ಎಂಪ್ಲಾಯ್ಮೆಂಟ್ ಉದ್ಯೋಗ ಆಗಿರಬಹುದು, ಇಲ್ಲ ಅಗತ್ಯವಿರತಕ್ಕಂತಹ ಕೌಶಲ್ಯ ತರಬೇತಿಗಳಾಗಿರಬಹುದು, ಅಥವಾ ಆತ ಉದ್ಯಮಿ ಆಗಬೇಕು ಅಂತಂದರೆ ಉದ್ಯಮಿ ಆಗೋದಕ್ಕೆ ಬೇಕಾದಂತಹ ತರಬೇತಿಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದನ್ನು ಪ್ರಾಯೋಗಿಕವಾಗಿ ರಾಮನಗರದಲ್ಲಿ ಆರಂಭಿಸಲಾಗಿದ್ದು, ಮುಂದುವರೆದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇದನ್ನು ನಾವು ಆರಂಭಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ರಾಮನಗರ ಸ್ಕಿಲ್ ಹಬ್ ಇಲಾಖೆಯಿಂದ ವಿನೂತನ ವ್ಯವಸ್ಥೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಂಸ್ಥೆ ಹಾಗೂ ನಿಗಮಗಳು ಒಂದೇ ಸೂರಿನಡಿ ಕಾರ್ಯನಿರ್ವಹಿಸುವ ಸಲುವಾಗಿ ಹಾಗೂ ಸಾರ್ವಜನಿಕ ಹಾಗೂ ಯುವ ಜನತೆಗೆ ಇಲಾಖೆಯಿಂದ ಮಾಹಿತಿಗಳು ಒಂದೇ ಕಚೇರಿಯಲ್ಲಿ ಲಭ್ಯವಾಗುವಂತೆ ರಾಮನಗರ ಜಿಲ್ಲೆಯ ರಾಮನಗರದಲ್ಲಿ ಸ್ಕಿಲ್ ಹಬ್ ಅನ್ನು ಪ್ರಾರಂಭಿಸಲಾಗುತ್ತಿದೆ. ಸ್ಕಿಲ್ ಹಬ್ನಲ್ಲಿ ಯುವಕ ಯುವತಿಯರಿಗೆ ಕೆರಿಯರ್ ಕೌನ್ಸಿಲಿಂಗ್ ಮೂಲಕ ಉದ್ಯೋಗ, ಕೌಶಲ್ಯ ತರಬೇತಿ, ಉದ್ಯಮಶೀಲತಾ ಮಾರ್ಗದರ್ಶನವನ್ನು ನೀಡಿ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಇಲಾಖೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ CMKK ಯೋಜನೆ ಮತ್ತು PMKK ಯೋಜನೆಯಲ್ಲಿ ಹಲವಾರು ತರಬೇತಿಗಳನ್ನು ನೀಡ್ತಾ ಇದ್ದೀವಿ. ಉದಾಹರಣೆಗೆ ಬ್ಯೂಟಿ ಪಾರ್ಲರ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಇತರ ಅನೇಕ ತರಬೇತಿಗಳನ್ನು ನಮ್ಮ ಇಲಾಖಾ ವತಿಯಿಂದ ನೀಡ್ತಾ ಇದ್ದೀವಿ. ಈ ತರಬೇತಿಗಳಲ್ಲಿ ಆಸಕ್ತ ಯುವಕ ಯುವತಿಯರು ಅಂದರೆ SLC, PUC ಇನ್ನಿತರೆ ಯಾವುದೇ ಡಿಗ್ರಿಗಳನ್ನು, ಪದವಿಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ತರಬೇತಿಗಳನ್ನು ನೀಡ್ತಾ ಇದ್ದೀವಿ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ KSDCಯಿಂದ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಮಾನ್ಯತೆ ಪಡೆದ 7 ತರಬೇತಿ ಕೇಂದ್ರಗಳು TCಗಳಿವೆ. ಆ 7 ತರಬೇತಿ ಕೇಂದ್ರಗಳಲ್ಲಿ ಈಗ ಆಲ್ರೆಡಿ 1,200 ಅಭ್ಯರ್ಥಿಗಳಿಗೆ ತರಬೇತಿಗಳನ್ನು ನೀಡಿದ್ದೀವಿ. ಈ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ನಮ್ಮ ಇಲಾಖೆಯಿಂದ ಉದ್ಯೋಗ ಮೇಳವನ್ನು ನಡೆಸಲು ಆದೇಶ ನೀಡಲಾಗಿತ್ತು. ಅದೇ ಪ್ರಕಾರ 13/8 ಕಳೆದ ತಿಂಗಳಲ್ಲಿ ನಾವು ಉದ್ಯೋಗ ಮೇಳವನ್ನು ಮಾಡಿದ್ದೇವೆ ರಾಮನಗರ ಜಿಲ್ಲೆಯಲ್ಲಿ. SSLC, PUC ಪದವಿ ಹಾಗೂ ಇಂಜಿನಿಯರಿಂಗ್ ಪೂರೈಸಿದ ನಿರುದ್ಯೋಗ ಯುವಕ ಯುವತಿಯರಿಗೆ ಉಚಿತವಾಗಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಮಾನ್ಯತೆ ಪಡೆದ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿಯನ್ನು ನೀಡಲಾಗ್ತದೆ. ಆದರೆ ಆ ಥರ ಮಾನ್ಯತೆ ಪಡೆದ ತರಬೇತಿ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ 7 ತರಬೇತಿ ಸಂಸ್ಥೆಗಳಿರ್ತವೆ. ನಾವು ಚನ್ನಪಟ್ಟಣದಲ್ಲಿ ಬೊಂಬೆ ಫ್ಯಾಕ್ಟ್ರಿ ಇಟ್ಟಿದ್ವಿ. ಅದು ಬೊಂಬೆ ಫ್ಯಾಕ್ಟ್ರಿ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. ಈಗ ಮತ್ತೆ ನಾನು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಬಂದಿದ್ದೀನಿ. ಇದರಿಂದ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯಗಳು ನಮಗೆ ಮಾಹಿತಿ ಗೊತ್ತಿರಲಿಲ್ಲ. ಇದರಿಂದ ನಮಗೆ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿ ಸಿಕ್ಕಿದೆ, ಸಬ್ಸಿಡಿ ಬಗ್ಗೆ ಎಲ್ಲ ಗೊತ್ತಾಗಿದೆ. ಇದ್ರ ಉಪಯುಕ್ತತೆಯನ್ನು ಪಡ್ಕೊಂಡು ನಾನು ಒಂದು ಉದ್ಯಮನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಅದ್ರ ಜೊತೆಗೆ ನನ್ನ ಜೊತೆಗೆ ಇನ್ನೊಂದು 10 ಜನಕ್ಕಾದರೂ ಕೆಲಸ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. migrantcar.kaushalkar.com ಪೋರ್ಟಲ್ ಕೋವಿಡ್-19ಗೆ ಸಂಬಂಧಿಸಿದಂತೆ ಹೊರದೇಶ ಹಾಗೂ ಹೊರ ರಾಜ್ಯಗಳಿಂದ ಬಂದ ಕನ್ನಡಿಗ ವಲಸೆ ನೌಕರರು ಹಾಗೂ ಕಾರ್ಮಿಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಿ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ migrantcar.kaushalkar.com ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ.
ಇದೊಂದು ವಿನೂತನ ಹೆಜ್ಜೆಯಾಗಿದ್ದು ವಲಸಿಗರಿಗೆ ವರದಾನವಾಗಿದೆ. ರಾಜ್ಯ ಸರ್ಕಾರದ ಅಧಿಕೃತ ಪೋರ್ಟಲ್ ಆದ ಸೇವಾ ಸಿಂಧು ಅಡಿ ನೋಂದಾವಣೆಗೊಂಡು ಹೊರ ರಾಜ್ಯದಿಂದ ಬರುವ ಹಾಗೂ ರಾಜ್ಯದಲ್ಲಿ ಸಂಚರಿಸುವ ವಲಸಿಗರಿಗೆ ಕೌಶಲ್ಯಾಧಾರಿತ ತರಬೇತಿಯೊಂದಿಗೆ ಉದ್ಯಮಶೀಲತೆಗೆ ಹಾಗೂ ಉದ್ಯೋಗ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಆಕಾಂಕ್ಷಿಗಳಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೌಶಲ್ಯಾಧಾರಿತ ತರಬೇತಿಗೆ ಇಚ್ಛಿಸುವ ವಲಸಿಗರಿಗೆ ವಿದ್ಯಾರ್ಹತೆಗೆ ಅನುಸಾರವಾಗಿ ವಿವಿಧ ವೃತ್ತಿಗಳಡಿ ಕೌಶಲ್ಯಾಧಾರಿತ ತರಬೇತಿಯನ್ನು ನೀಡಲಾಗಿರುತ್ತದೆ. ನಾನು ಬೇಸಿಕಲಿ ಬಂದು ಹುಬ್ಳಿಯಿಂದ ಬಂದಿರೋದು. ಸೊ 2007 ಪಾಸ್ಔಟ್ BCom ಕಂಪ್ಲೀಟೆಡು. ಸೊ ಆಫ್ಟರ್ ನಾನು BCom ಕಂಪ್ಲೀಟ್ ಆದಮೇಲೆ ತುಂಬ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದೆ. ಸೊ ಯಾವುದೂ ಕೂಡ ಕ್ಲಿಕ್ ಆಗಲಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ರೆಫರ್ ಮಾಡಿದ ಸೊ ಮಲ್ಲೇಶ್ವರಂ ಸ್ಕಿಲ್ ಸೆಂಟರ್ ಬಗ್ಗೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಂತ ಬ್ಯಾಚಿಗೆ ಸೇರಿಕೊಂಡಾದಾದಮೇಲೆ ನಾನು ಈ ಬ್ಯಾಚಿಂದ ಟ್ಯಾಲಿಯಲ್ಲಿ ಹೇಗೆ ಎಂಟ್ರಿ ಮಾಡೋದು, ಸೊ ಯಾವ ಥರ ಟ್ರಾನ್ಸಾಕ್ಷನ್ನ ಪಾಸ್ ಮಾಡೋದು ಡೇಟ್ ವೈಸ್, ಸೊ ಯಾವ್ಯಾವ ವೋಚರ್ಸಲ್ಲಿ ಹಾಕೋದು ಎಲ್ಲನೂ ಕಲಿಸ್ಕೊಟ್ರು. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ನನಗೆ ಎಷ್ಟೊಂದು ಇಂಟರ್ವ್ಯೂಸ್ ವಾಕಿನ್ ಅಟೆಂಡ್ ಮಾಡಿದ್ದೆ. ಯಾವುದು ಸರಿಗೆ ಆಪರ್ಚುನಿಟಿ ಇರಲಿಲ್ಲ. ನಾರಾಯಣ್ ಟ್ರೈನಿಂಗ್ ಸರ್ವಿಸ್ ನನ್ನ ಫ್ರೆಂಡ್ ರೆಫರ್ ಮಾಡ್ದೆ. ಬಂದು ಪ್ಲೇಸ್ಮೆಂಟ್ಸ್ ಬಂದಿಲ್ಲ, ಜಾಯ್ನ್ ಆಗಿದ್ದೆ, ಪ್ಲೇಸ್ಮೆಂಟ್ ಸಿಕ್ಬಿಡ್ತು 1 ಮಂತಲ್ಲೇ. ಇವಾಗ ಟಾರ್ಗೆಟ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಜಾಬ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನನಗೆ ಬೇಸಿಕ್ಕಿಂದ ನಾಲೆಜ್ ಇರಲಿಲ್ಲ. ಸೊ ನಾನು ಎಲ್ಲೇ ಹೋದ್ರೂ ಈ ಕೋರ್ಸ್ ನಾನು ತೊಗೋಬೇಕಾದ್ರೆ ಅರೌಂಡ್ 40,000 to 50,000 ಕೇಳ್ತಾಯಿದ್ರು. ಸೊ ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಸೆಕ್ರೆಟರಿಯಲ್ ಜಾಬ್ ರೋಲ್ಗೆ ಫ್ರಮ್ ಬೇಸಿಕ್ ನೆಟ್ವರ್ಕಿಂಗಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಆಪ್ರೇಟಿಂಗ್ ಸಿಸ್ಟಮ್ ಆದಮೇಲೆ CM ಟೂಲ್ಸ್ ಅಂತ. CM ಟೂಲ್ಸ್ ಆದಮೇಲೆ ನನಗೆ ರಿಯಲ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ಸ್ ಮಾಡಿಸ್ತಿದ್ರು. ಸೊ ಅದು ಪ್ರಾಜೆಕ್ಟ್ಸ್ ಆದಮೇಲೆ ಸೊ ನನಗೆ ಇಂಟರ್ನ್ಶಿಪ್ ಆಪರ್ಚುನಿಟೀಸು ನಾನು ಸೊ ಟ್ರೈನಿಂಗ್ ಬೇಡ ನನಗೆ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿನೂ ಕೊಟ್ಟಿದ್ರು ಬೇರೆ ಕಂಪನೀಸ್ ಹತ್ರ ಟೈ ಅಪ್ ಮಾಡಿಸ್ಕೊಂಡು. ಸೊ ಅದು ಹೆಂಗಿತ್ತಂದರೆ ಸೊ ಲರ್ನ್ ವೈಲ್ ಅರ್ನ್ ಅಂತ ಪ್ರಾಜೆಕ್ಟ್ಸ್ ಕೇಳ್ತಿರಲ್ವ, ಸೊ ಆ ಥರ ಇತ್ತು. ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಅನ್ನೋ ಸ್ಕೀಮಲ್ಲಿ ನಾರಾಯಣ ಟ್ರೈನಿಂಗ್ಸ್ ಕಡೆಯಿಂದ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ರೀತಿ ಚಾರ್ಜಸ್ ನಾವು ಅಪ್ಲೈ ಮಾಡೋದಿಲ್ಲ. ಸ್ಟೂಡೆಂಟ್ಸ್ಗೆ ಫ್ರೀ ಆಫ್ ಕಾಸ್ಟಲ್ಲಿ 3 months ಫ್ರೀ ಕೋಚಿಂಗ್ ಕೊಟ್ಟು ಅವ್ರಿಗೆ ವಿತ್ ಪ್ಲೇಸ್ಮೆಂಟ್ ಕೂಡ ಮಾಡಿಕೊಡ್ತೀವಿ. ಸೊ ಈ ಆಪರ್ಚುನಿಟಿನ ಎಲ್ಲ ವಿದ್ಯಾರ್ಥಿಗಳು ಆಲ್ ಓವರ್ ಕರ್ನಾಟಕ ಯೂಸ್ ಮಾಡ್ಕೊಳ್ಳಿ. ಸೊ ಮೇನ್ ಥಿಂಗ್ ಏನಂತಂದರೆ ಟ್ರೈನಿಂಗ್ ಪ್ಲಸ್ ಪ್ಲೇಸ್ಮೆಂಟು ಇಟ್ಸ್ ಬೆನಿಫಿಟ್ಟು. ಬೇರೆ ಕಡೆ ಎಲ್ಲೋ ಹೋಯ್ತು ಅಂತಂದರೆ ಈ ಥರ ಮಾತ್ರ ಸಿಗಲ್ಲ ಗೌರ್ಮೆಂಟು. ಸಿಟಿ ಸೆಂಟ್ರಲ್ಲಿದೆ ವಿಚ್ ಇಸ್ ವೆರಿ ಯೂಸ್ಫುಲ್, ತುಂಬ ಯೂಸ್ಫುಲ್ ಆಗುತ್ತೆ. ನಾವು ತುಂಬ ದೂರದಿಂದ ಬರೋರಿಗೆ ತುಂಬ ಬಸ್ ಫೆಸಿಲಿಟೀಸ್ ಜಾಸ್ತಿ ಇದೆ. ಆಮೇಲೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಸೊ ತುಂಬ ಫೆಸಿಲಿಟೀಸ್ ಇದೆ. ಯಾರ್ಯಾರು ಯೂಸ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿರೋರೆಲ್ಲ ಖಂಡಿತ ಯೂಸ್ ಮಾಡ್ಕೊಳ್ಳಿ. ನಾನಂತೂ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಟ್ರೈನಿಂಗ್ ಡ್ಯೂರೇಷನ್ ಬಂದುಬಿಟ್ಟು 3 months ಇದೆ. ಸೊ ಇದನ್ನೇ ನಾವು ಕಾಲೇಜಲ್ಲಿ ಕಲಿಬೇಕು ಅಂತಂದರೆ 6 months ಇರುತ್ತೆ, ಮಿನಿಮಮ್ 6 months ಇರುತ್ತೆ. ಸೊ ವಿದಿನ್ 3 months ನಾವು ಸುಮಾರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಸ್ಕೊಡ್ತೀವಿ ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಸಿ ಪ್ರೋಗ್ರಾಮಿಂಗು, C++, ಜಾವಾ, ಪೈಥಾನು, HTML, CSS ಈ ಥರ. ಇದ್ರ ಜೊತೆಗೆ ಇಂಟರ್ವ್ಯೂವನ್ನು ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ಇನ್ನೊಬ್ಬರು ಟ್ರೈನರನ್ನು ಅಸೈನ್ ಮಾಡಿದ್ದೀವಿ. ಸೊ ಸಾಫ್ಟ್ ಸ್ಕಿಲ್ಸ್ ಟ್ರೈನರ್ ಅಂತ. ಸೊ ಸ್ಟೂಡೆಂಟ್ಸು ಎಲ್ಲ ಡೈರೆಕ್ಷನಲ್ಲೂ ಪ್ರಿಪೇರ್ ಆಗಬೇಕು ಇಂಟರ್ವ್ಯೂಗೆ. ನಾನು 2012 BE ಗ್ರ್ಯಾಜುಯೇಟ್. ಬಿಕಾಸ್ ನನಗೆ ಈಗಿರುವ ತುಂಬ ಡಿಸ್ಟೆನ್ಸ್ ಇದೆ. ಯಾಕಂದರೆ ನಾನು ಆವಾಗಲೇ ಗ್ರ್ಯಾಜುಯೇಟ್ ಮಾಡಿರೋದ್ರಿಂದ 8 years ಡಿಸ್ಟೆನ್ಸ್ ಇರೋ ಕಾರಣ ನಮಗೆ ಯಾವ ಕಂಪ್ನಿಯಲ್ಲೂ ಜಾಬ್ ಕೊಡಲ್ಲ. ಬಿಕಾಸ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದ ಕಾರಣ ಅದಕ್ಕೆ ರಿಲೇಟೆಡ್ ಕೋರ್ಸಸ್ನ ಇಲ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ. ನಾವು ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀವಿ. ಆ್ಯಂಡ್ ಅದೇ ರೀತಿ ಮಲ್ಲೇಶ್ವರಂ ಸ್ಕಿಲ್ ಸೆಂಟರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರು ಇದ್ದೀರಾ, ಯಾರು ಈ ಏನೋ ಕೋರ್ಸಸ್ನ ನೀವು ಯುಟಿಲೈಸ್ ಮಾಡ್ಕೋಬೇಕಂತಿದ್ದೀರಾ, ಅವರು ಪಾಸ್ಪೋರ್ಟ್ ಸೈಜ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ರೆಸ್ಯೂಮ್, ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಇನ್ಕಮ್ ಆರ್ ಕ್ಯಾಶ್ ಸರ್ಟಿಫಿಕೇಟ್ ಇದಿಷ್ಟು ತೊಗೊಂಡು ಬರಬೇಕಾಗತ್ತೆ. ಇವನ್ ಯಾವುದೇ ಥರ ಫೀಸು ನೀವೆಲ್ಲೂ ಕೊಡಬೇಕಾಗಿಲ್ಲ. ಇದು ಕಂಪ್ಲೀಟ್ ಕೋರ್ಸ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಈವನ್ ಪ್ಲೇಸ್ಮೆಂಟ್ ಕೂಡ ನಾವೇ ಮಾಡಿ ಕೊಡ್ತೀರಿ. ಎಲ್ಲೂ ಯಾವುದೇ ಥರ ಈವನ್ ಸಿಂಗಲ್ ರೂಪಾಯಿನೂ ಪೇ ಮಾಡಬೇಕಾಗಿಲ್ಲ. ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ IMCK ನಮ್ಮಲ್ಲಿ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮವು ಭಾರತ ಸರ್ಕಾರದೊಂದಿಗೆ IMCK ಅಂದರೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಕರ್ನಾಟಕ ಒಂದು ಅಂಗಸಂಸ್ಥೆಯನ್ನು ಹೊಂದಿದ್ದು ಅದು ಭಾರತ ಸರ್ಕಾರದಲ್ಲಿ ರಿಜಿಸ್ಟರ್ಡ್ ರೆಕ್ರೂಟ್ಮೆಂಟ್ ಏಜೆನ್ಸಿಯಾಗಿ ನೋಂದಾವಣೆ ಕೂಡ ಆಗಿರುತ್ತೆ. ಸೊ ಈ ಮೂಲಕ ನಮ್ಮ ರಾಜ್ಯದ ಯುವಕ ಯುವತಿಯರಿಗೆ ವಿದೇಶಗಳಲ್ಲಿ ಇರತಕ್ಕಂತಹ ವಿವಿಧ ಉದ್ಯೋಗಾವಕಾಶಗಳನ್ನು ಕರ್ನಾಟಕದ ಮಕ್ಕಳಿಗೆ ದೊರಕಿಸಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ನಾವು ಕರ್ನಾಟಕದ ನರ್ಸ್ಗಳಿಗೆ ವಿದೇಶಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಡಲಿಕ್ಕೆ IELTS ಪ್ರೋಗ್ರಾಮನ್ನು ಕೂಡ ಶುರು ಮಾಡಿದ್ದೇವೆ. 60
ಮಕ್ಕಳು ಇದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗೆ ಅನೇಕ ರಾಜ್ಯದ ಯುವಕ ಯುವತಿಯರಿಗೆ ಉದ್ಯೋಗವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕೌಶಲ್ಯಾಭಿವೃದ್ಧಿ ನಿಗಮ ಹಮ್ಮಿಕೊಂಡಿದ್ದು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೆ. ಕೋವಿಡ್ ಸೋಂಕು ಅಸಂಖ್ಯಾತ ಶಿಕ್ಷಕರ ಬದುಕನ್ನು ದುರ್ಬಲಗೊಳಿಸಿದೆ. ಜೊತೆಗೆ ಪ್ರವಾಸಿಗರನ್ನೇ ನಂಬಿ ಬದುಕುತ್ತಿದ್ದ ಪ್ರವಾಸಿ ಮಾರ್ಗದರ್ಶಕರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ. ಹೀಗಾಗಿ ಶಿಕ್ಷಕರು, ಪ್ರವಾಸಿ ಮಾರ್ಗದರ್ಶಿಗಳು ಸೇರಿದಂತೆ ಇನ್ನಿತರ ವಲಯಗಳಲ್ಲಿ ಉದ್ಯೋಗ ಕಳೆದುಕೊಂಡಿರುವವರಿಗಾಗಿ ಉದ್ಯೋಗಕ್ಕಾಗಿ ಕೌಶಲ್ಯ ಕಾರ್ಯಕ್ರಮದ ಮೂಲಕ ಹೊಸ ಕೌಶಲ್ಯ ಕಲಿಕೆ ಹಾಗೂ ಉಚಿತ ತರಬೇತಿಯನ್ನು ನಿಗಮ ನೀಡುತ್ತಿರುವುದು ಮತ್ತೊಂದು ವೈಶಿಷ್ಟ್ಯವಾಗಿದೆ. ಆತ್ಮೀಯ ಯುವ ಸ್ನೇಹಿತರೆ, ತಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಕೌಶಲ್ಯ ಕರ್ನಾಟಕದಿಂದ ತಮ್ಮೆಲ್ಲರ ಜೀವನದ ಒಂದು ಕನಸು ನನಗೊಂದು ಉದ್ಯೋಗ ಸಿಗಬೇಕು ಅಂತ. ಇವತ್ತು ಯಾರು ಉದ್ಯೋಗ ಸಿಕ್ಕಿಲ್ಲ, ಕೌಶಲ್ಯತೆ ಇಲ್ಲ, ಅವರಿಗೆ ಕೌಶಲ್ಯತೆಯನ್ನು ಕೊಡಲಿಕ್ಕೆ ಇವತ್ತು ಕೌಶಲ್ಯ ಕರ್ನಾಟಕ ಮುಂದೆ ಬಂದಿದೆ. ಅದನ್ನು ಸದುಪಯೋಗ ಪಡಿಸ್ಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ತಕ್ಷಣ ಸಂಪರ್ಕಿಸಿ ಕೌಶಲ್ಯ ಕರ್ನಾಟಕ ಇಲಾಖೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಂದು ಪ್ರಸಾರ ಮಾಡಿದ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮ ರಾಜ್ಯದಲ್ಲೇ ಅತ್ಯಂತ ಮಹತ್ವದ ಬದಲಾವಣೆ ತರುವ ನಿರೀಕ್ಷೆ ಮೂಡಿಸಿದೆ. ಕುಶಲತೆ ಪಡೆಯುವುದು ಜಾಣರ ಮತ್ತು ಬುದ್ಧಿವಂತರ ಲಕ್ಷಣ. ಹೀಗಾಗಿ ಆಯ್ಕೆ ನಮ್ಮ ಮುಂದೆಯೇ ಇದೆ. ಮತ್ತೆ ಮುಂದಿನ ವಾರ ಕೌಶಲ್ಯ ಕರ್ನಾಟಕ ಕುರಿತ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.